ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಶಾಸಕ ಭೈರತಿ ಬಸವರಾಜ್ ಹೆಲ್ತ್ ಅಪ್ಡೇಟ್ಸ್ ಅಂತ ಆಸ್ಪತ್ರೆ ಸೇರಿದ್ರು. ಚಿಕಿತ್ಸೆ ಪಡೆದ ಭೈರತಿ ವಿಚಾರಣೆಗೆ ಸಿಐಡಿ ತಯಾರಾಗಿದೆ. ಇವತ್ತು ಸಿಐಡಿ ಕಸ್ಟಡಿಗೆ ನೀಡಿ ಜಡ್ಜ್ ಆದೇಶವನ್ನ ಮಾಡಿದ್ದಾರೆ. ಈ ನಡುವೆ ಮನೆ ಊಟಕ್ಕೂ ಭೈರತಿ ಬೇಡಿಕೆ ಇಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜಕೀಯ ಕೂಡ ಜೋರಾಗಿ ನಡೀತಾ ಇದೆ. ದಿನಾಂಕ 21/2/2026 ಶನಿವಾರದವರೆಗೆ 1 ಗಂಟೆವರೆಗೆ ಆರೋಪಿ ಬಸವರಾಜರವರನ್ನ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ನಿಜವಾದ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಹಲವು ದಿನಗಳಿಂದ ತಲೆ ಮರೆಸಿಕೊಂಡು ತನಿಖೆಯಿಂದ ದೂರ ಉಳಿದಿದ್ದ ಮಾಜಿ ಸಚಿವರಿಗೆ ಸಿಐಡಿ ವಿಚಾರಣೆ ಬಿಸಿ ಶುರುವಾಗಿದೆ. ಬಂಧನದ ಬಳಿಕ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ವೇಳೆ ಭೈರತಿಗೆ ಹೃದಯ ಸಮಸ್ಯೆ ಇರೋದು ಗೋಚರಿಸಿತ್ತು. ಹೀಗಾಗಿ ಜಯದೇವ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಚಿಕಿತ್ಸೆ ಪಡೆಯುತ್ತಿದ್ದ ಶಾಸಕ ಭೈರತಿ ಬಸವರಾಜ್ ಹೆಲ್ತ್ ರಿಪೋರ್ಟ್ ಇವತ್ತು ಸಿಐಡಿ ಅಧಿಕಾರಿಗಳ ಕೈ ಸೇರಿತ್ತು. ರಿಪೋರ್ಟ್ ಎಲ್ಲವೂ ನಾರ್ಮಲ್ ಬಂದಿತ್ತು. ಹೀಗಾಗಿ ಕೋರಮಂಗಲದ ಜಡ್ಜ್ ಮನೆಗೆ ಹಾಜರುಪಡಿಸಲಾಗಿತ್ತು. ಹೆಲ್ತ್ ಅಪ್ಸೆಟ್ ಆಗಿ ಸ್ವಲ್ಪ ರಿಲೀಫ್ ಸಿಕ್ತು ಅನ್ನೋಷ್ಟರಲ್ಲೇ ಸಿಐಡಿ ಮತ್ತೆ ಕಸ್ಟಡಿಗೆ ಪಡೆದಿದೆ. ಶಾಸಕ ಭೈರತಿ ಬಸವರಾಜ್ಗೆ ವಿಚಾರಣೆ ಬಿಸಿ. 7 ದಿನಗಳ ಕಾಲ ಸಿಐಡಿ ವಶಕ್ಕೆ ಮಾಜಿ ಸಚಿವ. ಮಧ್ಯಾಹ್ನ 12:30 ಸುಮಾರಿಗೆ ಜಡ್ಜ್ ಮನೆಗೆ ಭೈರತಿ ಬಸವರಾಜರನ್ನ ಕರೆ ತಂದಿದ್ದ ಸಿಐಡಿ ತನಿಖಾ ತಂಡ 42ನೇ ಎಸಿಜೆಎಂ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಸಿಐಡಿ ತನಿಖಾಧಿಕಾರಿ ಗೌತಮ್ ಹಾಗೂ ಎಸ್ಪಿಪಿ ಅಶೋಕ್ ನಾಯಕ್ ಹಾಜರಾಗಿದ್ರು. ಭೈರತಿ ಪರ ವಕೀಲ ಹೇಮಂತ್ ಹಾಜರಾಗಿದ್ರು. ಈ ವೇಳೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ರಿಪೋರ್ಟ್ ಸಲ್ಲಿಸಿ ಕಸ್ಟಡಿಗೆ ಕೇಳಿದ ಎಸ್ಪಿಪಿ ಜಯದೇವ ಆಸ್ಪತ್ರೆಯಲ್ಲಿ ಶುಕ್ರವಾರದಿಂದಲೂ ಚಿಕಿತ್ಸೆ ನೀಡಲಾಗಿದೆ. ಎಲ್ಲ ರೀತಿಯ ಟೆಸ್ಟ್ ಮಾಡಲಾಗಿದೆ. ಎಲ್ಲವೂ ಕೂಡ ನಾರ್ಮಲ್ ಎಂದು ರಿಪೋರ್ಟ್ ಬಂದಿದೆ. ಅವರು ವಿಚಾರಣೆ ಎದುರಿಸಬಹುದು. ಹೀಗಾಗಿ 9 ದಿನಗಳ ಕಾಲ ಕಸ್ಟಡಿಗೆ ಕೋರಿ ಎಸ್ಪಿಪಿ ಮನವಿ ಮಾಡಿದ್ರು. ಆದರೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಿದ ಭೈರತಿ ಪರ ವಕೀಲ ಹೇಮಂತ್ ಈಗಾಗಲೇ 1 ದಿನ ವಿಚಾರಣೆ ಎದುರಿಸಲಾಗಿದೆ. ಅವರ ರಿಪೋರ್ಟ್ ನಾರ್ಮಲ್ ಎಂದಿದ್ರು. ಆರೋಗ್ಯ ನೋಡಿಕೊಳ್ಳಬೇಕಿದೆ. ಅವರಿಗೆ 60ಕ್ಕಿಂತ ಹೆಚ್ಚು ವಯಸ್ಸಾಗಿದೆ. ಹೃದಯ ಸಂಬಂಧಿ ಕಾಯಿಲೆ ಹಿನ್ನೆಲೆ 9 ದಿನ ಬೇಡ, 3-4 ದಿನ ನೀಡಿ ಅಂತ ಮನವಿ ಮಾಡಿದ್ರು. ಈ ವೇಳೆ ಆಕ್ಷೇಪಣೆ ಸಲ್ಲಿಸಿದ ಎಸ್ಪಿಪಿ ಅಶೋಕ್ ನಾಯಕ್ ಪ್ರಕರಣ ಗಂಭೀರತೆಯಿಂದ ಕೂಡಿದೆ. ಹೆಚ್ಚಿನ ವಿಚಾರಣೆ ಅತ್ಯಗತ್ಯವಾಗಿದೆ. 3-4 ದಿನಗಳಲ್ಲಿ ವಿಚಾರಣೆ ಸಾಧ್ಯವಿಲ್ಲ. ಹೀಗಾಗಿ 9 ದಿನ ಕಸ್ಟಡಿಗೆ ನೀಡೋದು ಅಗತ್ಯವಿದೆ ಅಂತ ಮನವಿ ಮಾಡಿಕೊಂಡ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು 7 ದಿನಗಳ ಕಾಲ ಅಂದರೆ ಫೆಬ್ರವರಿ 21ನೇ ತಾರೀಕಿನವರೆಗೂ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ನೀಡಿದ್ರು. ನ್ಯಾಯಾಧೀಶರಾದಂಥ ಕೆಎನ್ ಶಿವಕುಮಾರ್ ಸಮಕ್ಷ ಹಾಜರುಪಡಿಸಿದಾಗ ಅವರ ಗೃಹ ಕಚೇರಿಯಲ್ಲಿ ಪ್ರಕರಣವನ್ನು ಗಮನಿಸಿ ದಿನಾಂಕ 21/2/2026 ಶನಿವಾರದವರೆಗೆ 1 ಗಂಟೆವರೆಗೆ ಆರೋಪಿ ಬಸವರಾಜರವರನ್ನ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಇನ್ನು ಇದೇ ವೇಳೆ ಮನೆ ಊಟಕ್ಕೂ ಭೈರತಿ ಪರ ವಕೀಲರು ಮನವಿ ಮಾಡಿದ್ರು. ಜಯದೇವ ಆಸ್ಪತ್ರೆ ಮೆನುವಿನಂತೆ ಊಟ ನೀಡಲು ಜಡ್ಜ್ ಹೇಳಿದ್ರು. ಅಲ್ಲದೆ ಮನೆ ಊಟ ಅಥವಾ ವಿಶೇಷ ಊಟ ಬೇಕು ಅಂದ್ರೆ ಪ್ರತ್ಯೇಕ ಅರ್ಜಿ ಸಲ್ಲಿಕೆಗೆ ಸೂಚಿಸಿದ್ರು. ಮನೆ ಊಟಕ್ಕಾಗಿ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ನಾಳೆ ವಿಚಾರಣೆ ನಡೆಯಲಿದೆ. ಸದ್ಯ ಭೈರತಿ ಬಸವರಾಜರನ್ನ ಸಿಐಡಿ ಕಸ್ಟಡಿಗೆ ಪಡೆದಿದ್ದು ಕಚೇರಿಯಲ್ಲಿಟ್ಟು ವಿಚಾರಣೆ ನಡೆಸುತ್ತಿದೆ. ಬಿಕ್ಲು ಶಿವನ ಕೇಸ್ ಸಂಬಂಧ ಇಂಚಿಂಚು ಮಾಹಿತಿ ಕೆರಕ್ತಿದೆ. ಭೈರತಿ ವಿಚಾರಣೆಯಲ್ಲಿ ಕೈಕಮಲ ರಾಜಕೀಯ. ಶಾಸಕರ ಕುಟುಂಬಕ್ಕೆ ಕೇಸರಿ ಪಡೆ ಸಾಂತ್ವನ. ಕೊಲೆ ಕೇಸಿನಲ್ಲಿ ಬಂಧನಕ್ಕೊಳಗಾಗಿರುವ ಶಾಸಕ ಭೈರತಿ ಬಸವರಾಜ್ ನಿವಾಸಕ್ಕೆ ಬಿಜೆಪಿ ನಾಯಕರ ತಂಡ ಭೇಟಿ ನೀಡಿತ್ತು. ನಿನ್ನೆಯಷ್ಟೇ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು. ಇವತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಸಂಸದ ಗೋವಿಂದ ಕಾರಜೋಳ, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಒಳಗೊಂಡ ತಂಡ
ಭೈರತಿ ಕುಟುಂಬ ಸದಸ್ಯರಿಗೆ ಧೈರ್ಯ ಹೇಳಿದ್ರು. ಈ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬಿಎಸ್ವೈ ಬಗ್ಗೆ ಭೈರತಿ ಇಟ್ಟ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಲು ಆಗಲ್ಲ. ಎಲ್ಲವೂ ಕೂಡ ನಮ್ಮ ಪರೀಕ್ಷೆಯ ಸಮಯ. ನಮ್ಮ ಕುಟುಂಬದ ಮೇಲೆ ಹಾಕಿದ್ದ 25ರಿಂದ 30 ಕೇಸ್ ಎದುರಿಸಿದ್ದೇನೆ. ರಾಜಕೀಯ ಷಡ್ಯಂತ್ರಗಳು ಹೇಗೆ ನಡೆಯುತ್ತವೆ ಎಂಬುದು ಗೊತ್ತಿದೆ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಯುವಕರ ಬಗ್ಗೆ ಇಟ್ಟಂತ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ, ಇವೆಲ್ಲವೂ ಕೂಡ ನಮ್ಮ ಪರೀಕ್ಷೆಯ ಸಮಯ. ನಾವು ಕೂಡ 20-30 ಕೇಸ್ಗಳು ನಾನು ಕೂಡ ಎದುರಿಸಿದ್ದೇನೆ. ತಂದೆಯವ್ರ ಮೇಲೆ, ಕುಟುಂಬದ ಮೇಲೆ ಹಾಕಿದಾಗ ಈ ರಾಜಕೀಯ ಷಡ್ಯಂತ್ರಗಳು ಹೇಗಾಗಿ ನಡೀತಾವೆ ಎಲ್ಲವೂ ಕೂಡ ನಮ್ಗೆಲ್ಲ ಗೊತ್ತಿದೆ, ನಿಮ್ಗಳಿಗೂ ಕೂಡ ಗೊತ್ತಿರುವಂಥದ್ದು. ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ರ ಪಾತ್ರದ ಬಗ್ಗೆ ಸಿಐಡಿ ಅಧಿಕಾರಿಗಳು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಇದೀಗ ಆ ಸಾಕ್ಷ್ಯಗಳನ್ನ ಮುಂದಿಟ್ಟು ಪ್ರಶ್ನಾವಳಿಗಳನ್ನ ಕೇಳ್ತಿದ್ದಾರೆ. ಭೈರತಿ ವಿಚಾರದಲ್ಲಿ ರಾಜಕೀಯವೂ ಶುರುವಾಗಿದ್ದು, ನಾಳೆಯಿಂದ ಜಟಾಪಟಿ ಮತ್ತಷ್ಟು ದೊಡ್ಡದಾಗೂ ಮುನ್ಸೂಚನೆಯೂ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.